ಪಟ್ಟಣದಲ್ಲಿರುವಂತಹ ಈ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ಶಿವಲಿಂಗಕ್ಕೆ ಪೂಜೆ ಮಾಡೋದಕ್ಕೆ ಈಗಾಗಲೇ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಶಿವರಾತ್ರಿಯ ನಿಮಿತ್ತ ಪೂಜೆಯನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಅವಕಾಶವನ್ನ ನೀಡಲಾಗಿದೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಹಾಶಿವರಾತ್ರಿಯಂದು ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಮೂರ್ತಿಗೆ ಪೂಜೆ ಸಲ್ಲಿಸೋದಕ್ಕೆ ಈಗಾಗಲೇ ಹೈಕೋರ್ಟ್ ಅನುಮತಿಯನ್ನು ನೀಡಿರುವಂತದ್ದು. ಹಿಂದೂಗಳಿಗೆ ಪೂಜೆ ಸಲ್ಲಿಸೋದಕ್ಕೆ ಅನುಮತಿಯನ್ನ ನೀಡಿತು. ಆಗ್ಲೇ ಇದೀಗ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಿಕೊಂಡಿರುವಂತದ್ದು. ಲಾಡ್ಲೆ ಮಶಾಕ್ ದರ್ಗಾದ ಸುತ್ತಲೂ ಕೂಡ ಇದೀಗ ಕಟ್ಟಿಗೆಯಿಂದ ಏನು ಕಟ್ಟಿ ಒಂದು ರೀತಿಯಾದಂತಹ ಭದ್ರತೆಗೆ ನಿಯೋಜನೆಯನ್ನ ಮಾಡಿಕೊಂಡಿರುವಂತದ್ದು. ಅಂದ್ರೆ ನಾಡಿದ್ದು ಫೆಬ್ರವರಿ 15ರಂದು ಏನು ಈ ಒಂದು ದರ್ಗಾಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂತಹ ಭದ್ರತೆಯನ್ನ ಕೈಗೊಳ್ಳೋದಕ್ಕೆ ಅಂತೇಳಿ ಪೊಲೀಸ್ ಇಲಾಖೆ ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು. ಈ ಬ್ಯಾರಿಕೇಡ್ ಗಳನ್ನು ಕೂಡ ಇಲ್ಲೇ ಒಂದು ಆ ದರ್ಗಾದ ಆವರಣದಲ್ಲೇ ತಂದು ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ನಿನ್ನೆಯಿಂದಲೂ ಕೂಡ ಯಾವಾಗ ಹೈಕೋರ್ಟ್ ಆದೇಶ ನೀಡಿತು ಅಂದ್ರೆ ಅರ್ಜಿದಾರರು ಪೂಜೆಯನ್ನ ಸಲ್ಲಿಸೋದಕ್ಕೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿ ಸಲ್ಲಿಸಿದ ಬಳಿಕ ವಾದ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಾಲಯ ಅರ್ಜಿದಾರ ಸಿದ್ದರಾಮಯ್ಯ ಹಿರೇಮಠಿಗೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ನೀಡಿದ ಬೆನ್ನಲ್ಲೇ ಇದೀಗ ಪೊಲೀಸರು ಕೂಡ ಸಂಪೂರ್ಣವಾಗಿ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರುವಂತದ್ದು. ಲಾಡ್ಲೆ ಮಶಾಕ್ ದರ್ಗಾದ ಒಳಭಾಗಕ್ಕೆ ತೆರತಾ ಇರುವಂತಹ ಗೇಟ್ ಏನಿದೆ, ಗೇಟ್ ಬಳಿಯೇ ಇದೀಗ ಪೊಲೀಸರು ಬಂದೋಬಸ್ತನ್ನ ನಿಯೋಜನೆ ಮಾಡಿರುವಂತದ್ದು. ಆ ಪೂಜೆಗೆ ಆಗಮಿಸ್ತಾ ಇರುವಂತಹ ಸಂದರ್ಭದಲ್ಲೇ ಕೂಡ ಇಲ್ಲಿಂದ ಒಳಗಡೆ ತೆರಳಿ ಆ ಪೂಜೆ ಸಲ್ಲಿಸೋದಕ್ಕೆ ಒಂದು ಅನುಮತಿ ಇರುವಂತದ್ದು. ಅಂದ್ರೆ ಕಳೆದ 4 ವರ್ಷದ ಹಿಂದೆ ಇಲ್ಲಿ ನಡೆದಂತ ಗಲಾಟೆ ಏನಿದೆ, ಆ ಒಂದು ಗಲಾಟೆ ಇದೀಗ ಸಾಕಷ್ಟು ರೀತಿಯಾದಂತಹ ಏನೋ ಒಂದು ಭದ್ರತೆಗೆ ಕೂಡ ಅವಕಾಶವನ್ನ ಕೂಡ ಕಲ್ಪಿಸಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲೇ ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನೂ ಕೂಡ ಆ ಒಂದು ಪ್ರಕರಣ ವಿಚಾರಣೆಯಲ್ಲಿರುವಂತದ್ದು. ಸೊ ಹಾಗಾಗಿ ಅದು ಕೂಡ ಅಷ್ಟರಲ್ಲಿ ವಿಚಾರಣೆ ನಡೀತಾ ಇರುವಂತದ್ದು. ಇನ್ನು ಈಗ ನಾನು ತೋರಿಸ್ತಾ ಇರುವಂತಹ ದೃಶ್ಯ ಏನಿದೆ, ಇಲ್ಲಿ ಆ ಒಂದು ಚಾದರ್ ಏನು ಹೊದಿಸಿರುವಂತದ್ದು, ಅಲ್ಲಿ ಆ ಶಿವಲಿಂಗ ಇರುವಂತದ್ದು. ಸೊ ಈ ಒಂದು ದ್ವಾರದ ಮುಖಾಂತರವೇ ಒಳಗಡೆ ಬಂದು ಅಲ್ಲಿ ಪೂಜೆ ಸಲ್ಲಿಸುವಂತ ಕೆಲಸ ಆಗುತ್ತೆ. ಸದ್ಯ ಏನು ಪೊಲೀಸರು ಆ ಎಂಟ್ರೆನ್ಸ್ ಗೇಟ್ ಏನಿದೆ ಅದನ್ನ ಲಾಕ್ ಮಾಡಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಅಲ್ಲಿ ದೃಶ್ಯ ಏನಂದ್ರೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿರುವಂತದ್ದು. ಈ ಹಿಂದೆ ಇಲ್ಲಿರುವಂತಹ ಶಿವಲಿಂಗಕ್ಕೆ ಏನು ಮಲಮೂತ್ರ ಎಸಗಿ ಅಪವಿತ್ರ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ವಿಚಾರ ಗೊತ್ತಾಗಿತ್ತು. ಸೊ ಹಾಗಾಗಿ ಅದನ್ನ ಶುದ್ಧೀಕರಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದೂಗಳು 2021ರಲ್ಲಿ ಏನು ಆ ಒಂದು ಶುದ್ಧಿ ಕಾರ್ಯಕ್ಕೆ ಮುಂದಾಗ್ತಾರೆ. ಆಗ ಕೇಂದ್ರ ಸಚಿವ ಭಗವಂತ ಖೂಬಾ ಸೇರಿದಂತೆ ಕಲಬುರಗಿ ಜಿಲ್ಲಾಧಿಕಾರಿಗಳು ಬಹಳಷ್ಟು ನಾಯಕರು ಎಲ್ಲರೂ ಕೂಡ ಈ ಒಂದು ದರ್ಗಾಕ್ಕೆ ಆಗಮಿಸಿ ಶುದ್ಧಿ ಕಾರ್ಯವನ್ನ ನಡೆಸ್ತಾ ಇರ್ತಾರೆ. ಶುದ್ಧಿ ಕಾರ್ಯ ಮುಗಿಸ್ಕೊಂಡು ಹೊರ ಬರ್ತಾ ಇದ್ದಾಗಲೇ ಕಲ್ತೂರಾಟಾಗಿ ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ. ಗಲಾಟೆ ಆದ ನಂತರ ಸಾಕಷ್ಟು ಜನರ ಕಾರ್ಗಳು, ಡಿಸಿ, ಎಸ್ಪಿ ಕಾರ್ಗಳು ಕೂಡ ಜಖಂ ಆಗಿರುವಂತದ್ದು. ಸೊ ಹಾಗಾಗಿ ಅಲ್ಲಿಂದ ಈ ಒಂದು ಪ್ರಕರಣ ಸಾಕಷ್ಟು ಉದ್ವಿಗ್ನತೆಯನ್ನ ಪಡೆದುಕೊಂಡಿರುತ್ತೆ. ಪ್ರತಿ ವರ್ಷ ಕೂಡ ಏನು ಶಿವರಾತ್ರಿ ಬಂದಂತಹ ಸಂದರ್ಭ ಈ ಒಂದು ವಿವಾದ ಏನಿದೆ ಅಂದ್ರೆ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇರುವಂತಹ ಶಿವಲಿಂಗ ಪೂಜೆ ವಿಚಾರ ಮತ್ತೆ ಉದ್ಭವ ಆಗುತ್ತೆ. ಅಹಿತಕರ ಘಟನೆ ನಡಿಬಾರದು ಅನ್ನುವಂತ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂತಹ ಭದ್ರತೆಯನ್ನ ನಿಯೋಜನೆ ಮಾಡಿಕೊಂಡಿರುವಂತದ್ದು. ಸುಮಾರು 1000ಕ್ಕೂ ಅಧಿಕ ಪೊಲೀಸರು ಕೂಡ ಫೆಬ್ರವರಿ 15ರವರೆಗೂ ಕೂಡ ಎಂಟೈರ್ ಆಳಂದ್ ಪಟ್ಟಣದಲ್ಲಿ ಭದ್ರತೆಗಾಗಿ ಕೂಡ ನಿಯೋಜನೆಗೊಂಡಿರುವಂತದ್ದು. ಕಲಬುರಗಿ ಐಜಿಪಿ ಜೊತೆಗೆ ಎಸ್ಪಿ ನೇತೃತ್ವದಲ್ಲಿ ಈ ರೀತಿಯಾದಂತಹ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು. ಒಟ್ಟಿನಲ್ಲಿ ಮಹಾಶಿವರಾತ್ರಿ ಹಿಂದೂಗಳ ಅತಿ ದೊಡ್ಡ ಹಬ್ಬ ಆಗಿರುವಂತದ್ದು. ಸೊ ಹಾಗಾಗಿ ಅವತ್ತು ಇಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದೂಗಳ ಬೇಡಿಕೆ ಏನಿತ್ತು ಅದೀಗ ಕೋರ್ಟ್ ಮೂಲಕ ನೆರವೇರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಪಟ್ಟಣದಲ್ಲಿರುವಂತಹ ಈ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ಶಿವಲಿಂಗಕ್ಕೆ ಪೂಜೆ ಮಾಡೋದಕ್ಕೆ ಈಗಾಗಲೇ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಶಿವರಾತ್ರಿಯ ನಿಮಿತ್ತ ಪೂಜೆಯನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಅವಕಾಶವನ್ನ ನೀಡಲಾಗಿದೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ.
ಮಹಾಶಿವರಾತ್ರಿಯಂದು ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಮೂರ್ತಿಗೆ ಪೂಜೆ ಸಲ್ಲಿಸೋದಕ್ಕೆ ಈಗಾಗಲೇ ಹೈಕೋರ್ಟ್ ಅನುಮತಿಯನ್ನು ನೀಡಿರುವಂತದ್ದು. ಹಿಂದೂಗಳಿಗೆ ಪೂಜೆ ಸಲ್ಲಿಸೋದಕ್ಕೆ ಅನುಮತಿಯನ್ನು ನೀಡಿತು. ಆಗ್ಲೇ ಇದೀಗ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಿಕೊಂಡಿರುವಂತದ್ದು. ಲಾಡ್ಲೆ ಮಶಾಕ್ ದರ್ಗಾದ ಸುತ್ತಲೂ ಕೂಡ ಇದೀಗ ಕಟ್ಟಿಗೆಯಿಂದ ಏನು ಕಟ್ಟಿ ಒಂದು ರೀತಿಯಾದಂತಹ ಭದ್ರತೆಗೆ ನಿಯೋಜನೆಯನ್ನ ಮಾಡಿಕೊಂಡಿರುವಂತದ್ದು. ಅಂದ್ರೆ ನಾಡಿದ್ದು ಫೆಬ್ರವರಿ 15ರಂದು ಏನು ಈ ಒಂದು ದರ್ಗಾಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂತಹ ಭದ್ರತೆಯನ್ನ ಕೈಗೊಳ್ಳೋದಕ್ಕೆ ಅಂತೇಳಿ ಪೊಲೀಸ್ ಇಲಾಖೆ ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು. ಈ ಬ್ಯಾರಿಕೇಡ್ ಗಳನ್ನು ಕೂಡ ಇಲ್ಲೇ ಒಂದು ಆ ದರ್ಗಾದ ಆವರಣದಲ್ಲೇ ತಂದು ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ನಿನ್ನೆಯಿಂದಲೂ ಕೂಡ ಯಾವಾಗ ಹೈಕೋರ್ಟ್ ಆದೇಶ ನೀಡಿತು ಅಂದ್ರೆ ಅರ್ಜಿದಾರರು ಪೂಜೆಯನ್ನ ಸಲ್ಲಿಸೋದಕ್ಕೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿ ಸಲ್ಲಿಸಿದ ಬಳಿಕ ವಾದ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಾಲಯ ಅರ್ಜಿದಾರ ಸಿದ್ದರಾಮಯ್ಯ ಹಿರೇಮಠಿಗೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ನೀಡಿದ ಬೆನ್ನಲ್ಲೇ ಇದೀಗ ಪೊಲೀಸರು ಕೂಡ ಸಂಪೂರ್ಣವಾಗಿ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರುವಂತದ್ದು. ಲಾಡ್ಲೆ ಮಶಾಕ್ ದರ್ಗಾದ ಒಳಭಾಗಕ್ಕೆ ತೆರತಾ ಇರುವಂತಹ ಗೇಟ್ ಏನಿದೆ, ಗೇಟ್ ಬಳಿಯೇ ಇದೀಗ ಪೊಲೀಸರು ಬಂದೋಬಸ್ತನ್ನ ನಿಯೋಜನೆ ಮಾಡಿರುವಂತದ್ದು. ಆ ಪೂಜೆಗೆ ಆಗಮಿಸ್ತಾ ಇರುವಂತಹ ಸಂದರ್ಭದಲ್ಲೇ ಕೂಡ ಇಲ್ಲಿಂದ ಒಳಗಡೆ ತೆರಳಿ ಆ ಪೂಜೆ ಸಲ್ಲಿಸೋದಕ್ಕೆ ಒಂದು ಅನುಮತಿ ಇರುವಂತದ್ದು. ಅಂದ್ರೆ ಕಳೆದ 4 ವರ್ಷದ ಹಿಂದೆ ಇಲ್ಲಿ ನಡೆದಂತ ಗಲಾಟೆ ಏನಿದೆ, ಆ ಒಂದು ಗಲಾಟೆ ಇದೀಗ ಸಾಕಷ್ಟು ರೀತಿಯಾದಂತಹ ಏನೋ ಒಂದು ಭದ್ರತೆಗೆ ಕೂಡ ಅವಕಾಶವನ್ನ ಕೂಡ ಕಲ್ಪಿಸಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲೇ ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನೂ ಕೂಡ ಆ ಒಂದು ಪ್ರಕರಣ ವಿಚಾರಣೆಯಲ್ಲಿರುವಂತದ್ದು. ಸೊ ಹಾಗಾಗಿ ಅದು ಕೂಡ ಅಷ್ಟರಲ್ಲಿ ವಿಚಾರಣೆ ನಡೀತಾ ಇರುವಂತದ್ದು. ಇನ್ನು ಈಗ ನಾನು ತೋರಿಸ್ತಾ ಇರುವಂತಹ ದೃಶ್ಯ ಏನಿದೆ, ಇಲ್ಲಿ ಆ ಒಂದು ಚಾದರ್ ಏನು ಹೊದಿಸಿರುವಂತದ್ದು, ಅಲ್ಲಿ ಆ ಶಿವಲಿಂಗ ಇರುವಂತದ್ದು. ಸೊ ಈ ಒಂದು ದ್ವಾರದ ಮುಖಾಂತರವೇ ಒಳಗಡೆ ಬಂದು ಅಲ್ಲಿ ಪೂಜೆ ಸಲ್ಲಿಸುವಂತ ಕೆಲಸ ಆಗುತ್ತೆ. ಸದ್ಯ ಏನು ಪೊಲೀಸರು ಆ ಎಂಟ್ರೆನ್ಸ್ ಗೇಟ್ ಏನಿದೆ ಅದನ್ನ ಲಾಕ್ ಮಾಡಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಅಲ್ಲಿ ದೃಶ್ಯ ಏನಂದ್ರೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿರುವಂತದ್ದು. ಈ ಹಿಂದೆ ಇಲ್ಲಿರುವಂತಹ ಶಿವಲಿಂಗಕ್ಕೆ ಏನು ಮಲಮೂತ್ರ ಎಸಗಿ ಅಪವಿತ್ರ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ವಿಚಾರ ಗೊತ್ತಾಗಿತ್ತು. ಸೊ ಹಾಗಾಗಿ ಅದನ್ನ ಶುದ್ಧೀಕರಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದೂಗಳು 2021ರಲ್ಲಿ ಏನು ಆ ಒಂದು ಶುದ್ಧಿ ಕಾರ್ಯಕ್ಕೆ ಮುಂದಾಗ್ತಾರೆ. ಆಗ ಕೇಂದ್ರ ಸಚಿವ ಭಗವಂತ ಖೂಬಾ ಸೇರಿದಂತೆ ಕಲಬುರಗಿ ಜಿಲ್ಲಾಧಿಕಾರಿಗಳು ಬಹಳಷ್ಟು ನಾಯಕರು ಎಲ್ಲರೂ ಕೂಡ ಈ ಒಂದು ದರ್ಗಾಕ್ಕೆ ಆಗಮಿಸಿ ಶುದ್ಧಿ ಕಾರ್ಯವನ್ನ ನಡೆಸ್ತಾ ಇರ್ತಾರೆ. ಶುದ್ಧಿ ಕಾರ್ಯ ಮುಗಿಸ್ಕೊಂಡು ಹೊರ ಬರ್ತಾ ಇದ್ದಾಗಲೇ ಕಲ್ತೂರಾಟಾಗಿ ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ. ಗಲಾಟೆ ಆದ ನಂತರ ಸಾಕಷ್ಟು ಜನರ ಕಾರ್ಗಳು, ಡಿಸಿ, ಎಸ್ಪಿ ಕಾರ್ಗಳು ಕೂಡ ಜಖಂ ಆಗಿರುವಂತದ್ದು. ಸೊ ಹಾಗಾಗಿ ಅಲ್ಲಿಂದ ಈ ಒಂದು ಪ್ರಕರಣ ಸಾಕಷ್ಟು ಉದ್ವಿಗ್ನತೆಯನ್ನ ಪಡೆದುಕೊಂಡಿರುತ್ತೆ. ಪ್ರತಿ ವರ್ಷ ಕೂಡ ಏನು ಶಿವರಾತ್ರಿ ಬಂದಂತಹ ಸಂದರ್ಭ ಈ ಒಂದು ವಿವಾದ ಏನಿದೆ ಅಂದ್ರೆ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇರುವಂತಹ ಶಿವಲಿಂಗ ಪೂಜೆ ವಿಚಾರ ಮತ್ತೆ ಉದ್ಭವ ಆಗುತ್ತೆ. ಅಹಿತಕರ ಘಟನೆ ನಡಿಬಾರದು ಅನ್ನುವಂತ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂತಹ ಭದ್ರತೆಯನ್ನ ನಿಯೋಜನೆ ಮಾಡಿಕೊಂಡಿರುವಂತದ್ದು. ಸುಮಾರು 1000ಕ್ಕೂ ಅಧಿಕ ಪೊಲೀಸರು ಕೂಡ ಫೆಬ್ರವರಿ 15ರವರೆಗೂ ಕೂಡ ಎಂಟೈರ್ ಆಳಂದ್ ಪಟ್ಟಣದಲ್ಲಿ ಭದ್ರತೆಗಾಗಿ ಕೂಡ ನಿಯೋಜನೆಗೊಂಡಿರುವಂತದ್ದು. ಕಲಬುರಗಿ ಐಜಿಪಿ ಜೊತೆಗೆ ಎಸ್ಪಿ ನೇತೃತ್ವದಲ್ಲಿ ಈ ರೀತಿಯಾದಂತಹ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು. ಒಟ್ಟಿನಲ್ಲಿ ಮಹಾಶಿವರಾತ್ರಿ ಹಿಂದೂಗಳ ಅತಿ ದೊಡ್ಡ ಹಬ್ಬ ಆಗಿರುವಂತದ್ದು. ಸೊ ಹಾಗಾಗಿ ಅವತ್ತು ಇಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದೂಗಳ ಬೇಡಿಕೆ ಏನಿತ್ತು ಅದೀಗ ಕೋರ್ಟ್ ಮೂಲಕ ನೆರವೇರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಪಟ್ಟಣದಲ್ಲಿರುವಂತಹ ಈ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ಶಿವಲಿಂಗಕ್ಕೆ ಪೂಜೆ ಮಾಡೋದಕ್ಕೆ ಈಗಾಗಲೇ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಶಿವರಾತ್ರಿಯ ನಿಮಿತ್ತ ಪೂಜೆಯನ್ನ ಮಾಡೋದಕ್ಕೂ